ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸ್ಪೆಷಲ್ ಪನ್ನೀರ್ ಉಪ್ಮಾ ರೆಸಿಪಿ. ಓಕೆನಾ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಮೊದಲನೇದಾಗಿ ಪ್ಯಾನ್ಗೆ ನಾನಿಲ್ಲಿ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಸಾಸಿವೆ ಹಾಕ್ಕೊಂಡೆ, ಜೀರಿಗೆ ಹಾಕ್ಕೊಂಡಿದ್ದೀನಿ, ಕರಿಬೇವು ಹಾಕ್ಕೊಂಡೆ, ಹಾಗೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಸೊ ಪನ್ನೀರ್ ಹಾಕಿ ಕೂಡ ಉಪ್ಮಾ ಮಾಡ್ಬೋದಾ ಅಂತ ಕೇಳಿದರೆ ಆಬ್ವಿಯಸ್ಲಿ ಎಸ್ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ, ಏನೂ ತೊಂದರೆ ಇಲ್ಲ, ಆರಾಮ ಮಾಡ್ಕೊಂಡು ತಿನ್ಬೋದು. ನೀವು ಆ್ಯಸ್ ಯೂಶ್ವಲ್ ತಿಂತಿರಲ್ಲ, ಅದಕ್ಕಿಂತ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಇದಕ್ಕೆ ನಾನು ಹಸಿಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆ ಪನ್ನೀರನ್ನ ಇದೇ ಟೈಮಲ್ಲಿ ರೋಸ್ಟ್ ಮಾಡ್ಕೊಳ್ಳೋಣ ಅಂತ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಹಾಕ್ಕೊಂಡ್ರೆ ಅದರ ಹಸಿ ವಾಸನೆ ಹೋಗೋದೇ ಇಲ್ಲ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ಎಣ್ಣೆಲಿ ಅದನ್ನು ಇವಾಗ ರೋಸ್ಟ್ ಮಾಡ್ಕೊತೀನಿ. ಚೆನ್ನಾಗಿತ್ತ ಅಂತ ಕೇಳಿದರೆ ತುಂಬ ಎಕ್ಸ್ಟ್ರಾಡಿನರಿ ಆಗಿತ್ತು. ಸೊ ಹಾಗಾಗಿ ಈ ರೆಸಿಪಿ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಸ್ವಲ್ಪ ನೆನೆಸಿದ ಬಟಾಣಿ ಹಾಗೆ ಕ್ಯಾಪ್ಸಿಕಮ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕಾರ್ನ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ನಿಮ್ಮ ಇಷ್ಟದ ತರಕಾರಿಗಳನ್ನ ನೀವೆಲ್ಲ ಇದಕ್ಕೆ ಹಾಕ್ಕೋಬೋದು, ಏನೂ ತೊಂದರೆ ಇಲ್ಲ, ಚೆನ್ನಾಗಿರುತ್ತೆ. ಸೊ ಈಗ ಇದೆಲ್ಲ ಬೇಗ ಬೇಯಲಿ ಅಂತ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ಥರನೂ ಉಪ್ಪಿಟ್ಟು ಮಾಡ್ಬೋದಾ ಅಂತ ಕೇಳಿದರೆ ಖಂಡಿತವಾಗ್ಲೂ ಮಾಡ್ಬೋದು. ನಾವು ಥಿಂಕ್ ಮಾಡಬೇಕಷ್ಟೇ, ಏನು ಹಾಕಿದ್ರೆ ಯಾವ ಥರ ಟೇಸ್ಟ್ ಬರುತ್ತೆ ಅಂತ. ಸೊ ಆಮೇಲೆ ನಾವು ಮಾಡ್ಬೋದು, ಏನೂ ತೊಂದರೆ ಆಗೋಲ್ಲ. ಹಾಗೆ ನಾನು ಇದಕ್ಕೆ 1 ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಮುಚ್ಚಿ ಅದೆಲ್ಲ ಸ್ವಲ್ಪ ಬೆಂದ್ಕೊಳ್ಳೋಕ್ಕೆ ಬಿಡ್ತಾಯಿದ್ದೀನಿ. ಈ ಕಡೆ ಸೈಡಲ್ಲಿ ನಾನು ರವೆ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ನುಚ್ಚು ಸಿಗುತ್ತೆ, ಆಶೀರ್ವಾದ್ ಸಾಂಬಾ ಅಂತ. ಸೊ ಬ್ರೋಕನ್ ವೀಟ್ ಸಿಗುತ್ತೆ, ಅದನ್ನು ನಾನಿಲ್ಲಿ ಬಳಸ್ತಾ ಇದ್ದೀನಿ. ಬ್ರೋಕನ್ ವೀಟ್ ಎಲ್ಲ ಕಡೆ ಸಿಗುತ್ತೆ, ಬ್ರ್ಯಾಂಡೇ ತೊಗೋಬೇಕಂತ ಏನಿಲ್ಲ. ಸಾಮಾನ್ಯವಾಗಿರೋ ಅಂಗಡೀಲಿ ಕೂಡ ಸಿಗುತ್ತೆ, ನೀವು ತೊಗೋಬೋದು, ಏನೂ ತೊಂದರೆ ಇಲ್ಲ. ಸೊ ಇದಕ್ಕೆ ಈಗ ನಾವು 1 ಕಪ್ ಯೂಸ್ ಮಾಡಿದ್ರೆ ಅದಕ್ಕೆ 2 ಕಪ್ಪು ಹೇಗೆ ನಾವು ನೀರು ಹಾಕ್ಕೊಳ್ತೀವೋ, ಸೊ ಅದೇ ಥರ ಇದಕ್ಕೆ 2 ಅರ್ಧ ಹಾಕ್ಕೋಬೇಕು. ಯಾಕಂದರೆ ಆ ರವೆ ಇರುತ್ತಲ್ಲ, ಸೊ ಅದಕ್ಕೆ ಸ್ವಲ್ಪ ನೀರು ಜಾಸ್ತಿ ಬೇಕಾಗುತ್ತೆ. ಸೊ ಹಾಗಾಗಿ ಒಂದು ಅರ್ಧ ಕಪ್ ನೀವು ಜಾಸ್ತಿ ಹಾಕ್ಕೊಳ್ಳಿ. ಈಗ ನೋಡಿ ಕುದಿ ಬಂದಿದೆ ಅಲ್ಲ, ಈ ಟೈಮಲ್ಲಿ ನೀವು ಉಪ್ಪು ಬೇಕಾದರೆ ಹೆಚ್ಚು ಕಡಿಮೆ ಆಗಿದ್ದರೆ ಸೇರಿಸ್ಕೋಬೋದು, ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಇದಕ್ಕೆ ಉಪ್ಪು ಕಡಿಮೆ ಆದರೆ ಟೇಸ್ಟ್ ಸರಿ ಅನಿಸಲ್ಲ. ಹಾಗಾಗಿ ಸ್ವಲ್ಪ ಈ ಥರ ಚೆನ್ನಾಗಿ ಕುದೀತಾ ಇರುವಾಗ ನಾವು ರೋಸ್ಟ್ ಮಾಡಿ ಇಟ್ಕೊಂಡಿರೋ ಬ್ರೋಕನ್ ವೀಟ್ ಅಂದರೆ ಗೋಧಿ ನುಚ್ಚನ್ನು ಸೇರಿಸ್ಕೋಬೇಕು. ಅದೆಲ್ಲದನ್ನು ಹಾಕ್ಕೊಂಡು ನಾವು ನೀಟಾಗಿ ಮಿಕ್ಸ್ ಮಾಡಬೇಕು. ಹಾಗೆ ಎಲ್ಲ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ನೋಡಿ ಚೆನ್ನಾಗಿ ಕುದೀತಾ ಇದೆ. ಇದು ರೈಸ್ ಥರನೇ ಆಗೋಗುತ್ತೆ, ಆ್ಯಸ್ ಯೂಶ್ವಲ್ ಉಪ್ಪಿಟ್ಟು ಆಗೋ ಥರನೇ ಆಗುತ್ತೆ. ಸೊ ಟ್ರೈ ಮಾಡಿ, ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿದ್ರೆ ಎಲ್ಲ ಸೂಪರಾಗಿ ಆಗಿದೆ. ಇನ್ನು ಸ್ವಲ್ಪ ನೀರಿದೆ, ಸೊ ಹಾಗಾಗಿ ಲಾಸ್ಟಲ್ಲಿ ಸ್ವಲ್ಪ ಸ್ಟೀಮ್ ಆಗಲಿಕ್ಕೆ ಬಿಡಬೇಕು. ಬಿಟ್ಟರೆ ರುಚಿಯಾದ ಉಪ್ಪಿಟ್ಟು ರೆಡಿ ಆಗುತ್ತೆ. ಹೆಲ್ದಿ ಬ್ರೇಕ್ಫಾಸ್ಟ್ ಇದು, ಯಾರು ಬೇಕಾದ್ರೂ ಟ್ರೈ ಮಾಡಿ. ಹೇಗಿತ್ತು ರೆಸಿಪಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಓಕೆನಾ. ಸೊ ಲೆಸ್ ಕಾರ್ಬ್ ಡಯಟ್ ಮಾಡ್ತಿರೋರಿಗೆ ಕೂಡ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ನಾವು ಜಾಸ್ತಿ ಕಾರ್ಬ್ಸ್ ತೊಗೋಬಾರ್ದು, ಡಯಟಲ್ಲಿದ್ದೀವಿ ಅನ್ನೋರು ಕೂಡ ನೀವು ಇದನ್ನು ಟ್ರೈ ಮಾಡ್ಬೋದು. ಹಾಗೆ ಇನ್ನೊಂದು ವಿಷಯ, ನೀವು ರವೆ ಎಲ್ಲ ರೋಸ್ಟ್ ಮಾಡುವಾಗ ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪನ ಯೂಸ್ ಮಾಡಿಕೊಂಡ್ರೆ ಟೇಸ್ಟ್ ಇನ್ನೂ ಎನ್ಹ್ಯಾನ್ಸ್ ಆಗುತ್ತೆ. ನೋಡಿದ್ರೆ ಸೂಪರಾಗಿ ರೆಡಿಯಾಗಿದೆ. ನೋಡಿ ಈ ಥರ ಆಗುತ್ತೆ. ಚೆನ್ನಾಗಿ ಎಲ್ಲ ಆದ ನಂತರ ಲಾಸ್ಟಲ್ಲಿ ಈ ಥರ ಬಿಡಿ ಬಿಡಿಯಾಗಿ ಉಪ್ಪಿಟ್ಟು ರೆಡಿ ಆಗುತ್ತೆ. ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ, ಬಿಸಿ ಇದ್ದಾಗಲೇ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸರಿ, ಸಿಗ್ತೀನಿ ನಾನು ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.